ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸೈನಿಕನ ಮಾಡದಿ ವಿಲೇಜ್ ಕಂಡ ಚಾನೆಲ್. ಹೆಂಗದಿರಿ ಎಲ್ಲರೂ? ಕ್ಷೇಮದಿರಿ ಅನ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ. ಶುಕ್ರವಾರದ ಮೊದಲೇ ವಾರದ ಲಕ್ಷ್ಮೀ ವ್ರತ ನಮ್ಮ ಮನೇಲಿ ಹಿಂಗೆ ಮಾಡಿರ್ತೀವಿ ಸಿಂಪಲ್ಲಾಗಿ. 4 ವಾರ ಆದಮೇಲೆ 5ನೇ ವಾರಕ್ಕೆ ಸ್ವಲ್ಪ ಗ್ರ್ಯಾಂಡ್ ಮಾಡ್ತೀವಿ. ಪಂಚಮಿ ಸಲುವಾಗಿ ನಮ್ಮದು ಇಲ್ಲಿ 3-4 ಥರದ್ದು ಉಂಡೆ ರೆಡಿ ಆಗಿದ್ದಾವೆ. ಸೊ ಇವಿಷ್ಟು ಉಂಡೆ ನಾವು ರೆಡಿ ಮಾಡ್ಬೇಕಂದ್ರೆ 2 ಡೇಸ್ ತೊಗೊಂಡ್ವಿ. ಯಾಕಂತಂದರೆ ಒಂದು ದಿನ ಮಾಡಿದ್ರೆ ಭಾಳ ಟಯರ್ಡ್ ಆಕೈತಿ, ಸುಸ್ತಾದ್ರೆ ಉಂಡೆ ಚಲೋ ಆಗಂಗಿಲ್ಲ. ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಅದು ಪಾಕನೂ ಸರಿ ಬರೋದಿಲ್ಲ ಅಂಥೇಳಿ ಕೆಡಿಸ್ಬಾರ್ದು ಅನ್ನೋದು ರೀಸನ್ಕಾಗಿ 2 ಡೇಸ್ ಮಾಡಿದ್ವಿ. ಸ್ವಲ್ಪ ಬರೀ ಇವಿಷ್ಟು ಉಂಡಿನ ನಾವು ಹೆಂಗೆ ಪ್ರಿಪೇರ್ ಮಾಡಿದ್ವಿ ಅಂತ ತೋರಿಸ್ತೀನಿ. ನಾನಿಲ್ಲಿ ಮೊದಲಿಗೆ ಅಂಟಿನ ಉಂಡೆ ಮಾಡ್ಬೇಕಂತೇಳಿ ಪ್ರಿಪೇರ್ ಮಾಡ್ಕೊಳಕತ್ತಿದ್ದೆ. ಕೊಬ್ಬರಿನ ತೆರೆಯೋದು ಭಾಳ ಹೊತ್ತಾಕೈತಿ, ಕೈ ಪೇನ್ ಬರ್ತೈತಿ ಅಂಥೇಳಿ ಶಾರ್ಟ್ಕಟ್ ಒಳಗೆ ಈಸಿ ಆಗೋ ಥರ ಏನಾದರೂ ಮಾಡ್ಬೇಕಂತೇಳಿ ನಾ ಕೊಬ್ಬರಿನ ಇಲ್ಲಿ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡೀನಿ. ನೆಕ್ಸ್ಟ್ ಈ ಉತ್ತತ್ತಿ ಬೀಜನ ಬಿಡಿಸಿ ಸಪ್ರೇಟ್ ಮಾಡಿ ಇಟ್ಕೊಂಡೀನಿ. ಸ್ವಲ್ಪ ಮಿಕ್ಸಿ ಮಾಡ್ಕೊಂಡ್ರಾತಂಥೇಳಿ ಜಲ್ದಿ ಆಕೈತೆ ಅಂಥೇಳಿ ಮಾಡ್ಕೊಳಕತ್ತಿದ್ದೆ. ಅದು ಓವರ್ಲೋಡ್ ಆಗಿ ಮಿಕ್ಸಿ ಜಾರ ಖರಾಬ್ ಆಗಿಬಿಡ್ತ. ಕೆಳಗಿನ ಬುಷ್ ಲೂಸ್ ಆಗಿ ತಿರುವಲ್ದಾಗಿತ್ತು. ಸೊ ಹಾಗಾಗಿ ಇದು ಅಂಟಿನ ಉಂಡಿದ್ನ ನಾನು ಇಲ್ಲಿಗೆ ಕೈ ಬಿಟ್ನಿ. ಅದನ್ನೆಲ್ಲ ಸ್ವಲ್ಪ ಪ್ರಿಪೇರ್ ಮಾಡಿಕೊಂಡು ಸೈಡ್ ಇಟ್ಕೊಂಡೆ. ನೆಕ್ಸ್ಟ್ ಬೇರೆ ಉಂಡೆ ಮಾಡಿದ್ರಾತಂತ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ಕೊಂಡ್ವಿ. ನಾವಿಲ್ಲಿ ಶೇಂಗಾ ಉಂಡಿನ ಹಂಗೆ ರವೆ ಉಂಡಿನ ಮಾಡ್ಕೊಳಕತ್ತಿದ್ವಿ. ಇದು ಪಾಕ ಮಾಡೋದ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಲೈಟ್ ಬೇರೆ ಹೋಗಿತ್ತು ಅಡುಗೆ ಮನೆ ಒಳಗೆ, ಅಷ್ಟಾಗಿ ಬೆಳಕು ಬೀಳಂಗಿಲ್ಲ. ಸೊ ನಾರ್ಮಲ್ಲಾಗಿ ಎಲ್ಲರೂ ಒಂದೇಳೆ ಪಾಕನ ಮಾಡ್ಕೋತಾರೆ. ಎಲ್ಲರ ಪ್ರೊಸೀಜರ್ನು ಸೇಮನೇ ಇರ್ತೈತಿ. ನಾವಿಲ್ಲಿ ರವೆ ಉಂಡಿಗೆ ಒಂದೇಳೆ ನಾರ್ಮಲ್ ಪಾಕ ತೊಗೊಂಡಿರ್ತೀವಿ. ಅದ ಶೇಂಗಾ ಕಾಳು, ಕರ್ದಾಣಿ, ಬುಂದೆ ಉಂಡಿಗೆಲ್ಲ ಜಾಸ್ತಿ ಏರ್ ಬರೋ ಥರ ತೊಗೊಂಡಿರ್ತೇವೆ. ನಾನಿಲ್ಲಿ ಸ್ವಂತವಾಗಿ ಪಾಕ ರೆಡಿ ಮಾಡಕತ್ತ 2 ಇಯರ್ ಆತ. ನಾ ಕಲ್ಕೊಂಡಿದ್ದೆ ಇವಾಗ ರೀಸೆಂಟಾಗಿ. ಬಟ್ ಯಾವುದೇ ಉಂಡೆ ಕೂಡ ಫೇಲ್ ಆಗಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಅಷ್ಟು ಕರೆಕ್ಟಾಗಿನೇ ಬಂದಾವ. ಒಂದೊಂದು ಕಡೆ ನಾನು ನೋಡ್ತೇನೆಲ್ಲ ಉಂಡೆ ಪಾಕ ಮಾಡಕ್ಕಂತ ಹೇಳಿನ ಒಬ್ಬರನ್ನ ಫಿಕ್ಸ್ ಹಿಡಿದು ಬಿಟ್ಟಿರ್ತಾರೆ. ಯಾವಾಗ ಉಂಡೆ ಮಾಡಿದ್ರು ಅವ್ರನ್ನ ಕರೆಸಿ ಪಾಕ ಮಾಡಿಸ್ತಾರೆ. ಬಟ್ ಅವ್ರಿಗೇನು ಬರಲ್ಲ ಅಂತಲ್ಲ, ಎಲ್ಲಿ ನಾವು ಕೆಡಿಸ್ಬಿಡ್ತೀವೋ ಅಂಥೇಳಿ ಸ್ವಲ್ಪ ಎಲ್ಲೋ ಅವರಿಗೆ ಭಯ ಇರ್ತೈತಿ ಅಷ್ಟೇ. ಸೊ ನಮಗೂ ಹಂಗೆ ಇತ್ತು. ಎಲ್ಲ ನಾ ಸ್ವಂತವಾಗಿ ಅದು ಪಾಕ ರೆಡಿ ಮಾಡೋಕೆ ಹೋಗಿ ಎಲ್ಲಾದರೂ ಕೆಡಿಸಿದ್ರೆ, ಅದು ಉಂಡೆ ಬರಲಿಲ್ಲ ಅಂದ್ರೆ, ಅದು ಹದ ಸರಿ ಆಗಲಿಲ್ಲ ಅಂಥೇಳಿ ಸೊ ಹಿಂದೆ ಸರಿತಿದ್ನಿ. ಈಗ 2 ಇಯರ್ಲಿಂದ ಆದದ್ದಾಗಲಿ ನೋಡೋಣ, ಕಲಿತ್ರೆ ಅಲ್ಲ ನಾವು ನೆಕ್ಸ್ಟ್ ಕರೆಕ್ಟ್ ಮಾಡ್ಕೊಳಕ್ಕಾಗೋದ ಅಂಥೇಳಿ ಸೊ ಈಗ 2 ಇಯರ್ಲಿಂದ ಮಾಡಾಕತ್ತೀನಿ. ಬಟ್ ಒಂದು ಉಂಡಿನೂ ಫೇಲ್ ಆಗಿಲ್ಲ. ಅಷ್ಟು ಅಳತೆ ಅಷ್ಟೇ ಇದು ಪ್ರಮಾಣದೊಳಗಂತಂಥೇಳಿ ಸೊ ಪರ್ಫೆಕ್ಟಾಗಿ ಆಣ ಬಂದಿರ್ತೈತೆ. ಅದು ನೀವು ನೋಡಾತಿರ್ಬೋದು. ಇದಿಷ್ಟು 4 ಉಂಡಿದು ಎಲ್ಲಿ ಸ್ವಲ್ಪನೂ ಫೇಲ್ ಆಗಿಲ್ಲ, ಎಲ್ಲ ಪರ್ಫೆಕ್ಟಾಗಿ ಬಂದಿದ್ದಾವೆ.
ನೋಡ್ಬೋದು ನೀವು ಶೇಂಗಾ ಉಂಡೆ ಎಷ್ಟು ಪರ್ಫೆಕ್ಟಾಗಿ ಬಂದಾವಂಥೇಳಿ. ನೆಕ್ಸ್ಟ್ ಇಲ್ಲೇ ರವದ ಉಂಡೆ ಅಷ್ಟು ಸಾಫ್ಟಾಗಿ ಚಲೋ ಬಂದಾವ. ನೆಕ್ಸ್ಟ್ ನಾವಿಲ್ಲೇ ಬುಂದೇದ ಉಂಡಿಗೆ ಪಾಕ ರೆಡಿ ಮಾಡಾಕತ್ತಿದ್ವಿ. ಸೊ ಇದು ಸ್ವಲ್ಪ ಉಳ್ದಿದ್ದ ಪಾಕನ ವೇಸ್ಟ್ ಮಾಡಬಾರ್ದು ಅಂಥೇಳಿ ಅದಕ್ಕೆ ಸ್ವಲ್ಪ ಪುಟಾಣಿ ಹಿಟ್ಟು ಹಂಗೆ ಮೇಲೆ ಪುಟಾಣಿ ಸ್ವಲ್ಪ ಕೊಬ್ಬರಿ ಸುಸ್ಲ ಹಾಕಿ ಅದನ್ನು ಕರ್ದನ್ ಟೈಪ್ ಮಾಡಾಕಿಟ್ಟಿದ್ವಿ. ಅದು ಸ್ವಲ್ಪ ಕರೆಕ್ಟ್ ಬಂದೈತಿ. ನೆಕ್ಸ್ಟ್ ಇಲ್ಲೇ ಬುಂದೇದ ಉಂಡೆ ಮಾಡ್ಬೇಕಂತೇಳಿ ಪಾಕ ರೆಡಿ ಮಾಡ್ಕೊಂಡಿದ್ವಿ. Back mid-scroll, I'ma get an arcade. Walking the wild, don't know why. Cosplay cowgirls and numberless chats. We're feeling just fine in our running hats. Walking the wild, I don't know why. I don't mind the hustle and the tussle, I don't mind the grind. I don't mind pretending we don't see these signs. I don't mind the hustle and the tussle, I don't mind the grind. You and me dancing on the Gideon time. Try to unplug it, turn it back on. Try to unplug, but the feeling's gone. Walking the wild, back on. Try to unplug, but the feeling's gone. Walking the wild, back on. Try to unplug, but the feeling's gone. Walking the wild, ಮತ್ತು ನೆಕ್ಸ್ಟ್ ಡೇ ಇದ್ದ ವ್ಲಾಗ್ ಇದ್ರೊಳಗೆ ಕಂಟಿನ್ಯೂ ಮಾಡೀನಿ. ಸೊ ನಿನ್ನೆ ನಾವು ಶೇಂಗಾ ಉಂಡೆ ಹಂಗೆ ಬಂದೆ ರವಾದ ಉಂಡೆ ಮಾಡಿದ್ವಿ. ಸೊ ಮತ್ತು ಇವತ್ತು ಎಕ್ಸ್ಟ್ರಾ ಮತ್ತೊಂದು kg ರವಾದ ಕಾರ್ದಾನಿ ಉಂಡಿನ ಮಾಡತ್ತಿದ್ವಿ. ಸೊ ಯಾಕಂದ್ರೆ ಸ್ವಲ್ಪ ನಮಗೆ ಜಾಸ್ತಿ ಉಂಡಿನ ಇಲ್ಲಿ ಜಾಸ್ತಿ ಜನ ನಿಡಿಸ್ಕೊಳಕ್ಕೆ ಬರ್ತಾರೆ. ಪತ್ರಿ ಕೊಡೋರು ಹೋಗಾರ ಅವರು ಇವರು ಅಂಥೇಳಿ ನಮ್ಮ ಮನೆ ಹೊಲ್ಯಾರ ಐನಾರ. ಸೊ ಎಲ್ಲರಿಗೂ ಅಂಥೇಳಿ ಜಾಸ್ತಿನೇ ಬೇಕಾಕೈತಿ. ಆಗಲಿ ಅಂಥೇಳಿ ಮತ್ತೊಂದು kg ರವೆ ತರಿಸಿ ಸೊ ಮಾಡಿದ್ವಿ. ಸ್ಯಾಟರ್ಡೆ ಇಂಡಿಪೆಂಡೆನ್ಸ್ ಡೇ ಮುಗಿಸ್ಕೊಂಡು ಜಲ್ದಿ ಬಂದ್ಬಿಟ್ಟಾರ ನನ್ನ ಮಕ್ಳು. ಸೊ ಮಿಡಲ್ ಬಂದು ಸೊ ನನಗೆ ಸಣ್ಣ ಉಂಡೆ ಮಾಡಿಕೊಡು, ಸ್ವಲ್ಪ ಮಾಡಿಕೊಡು, ಅದ್ರೊಳಗೆ ಈಟ ಮಾಡಿಕೊಡು ಅಂಥೇಳಿ ಹೊಳಮಳ ತಲೆ ತಿನ್ಕೊಂತ ನಮಗೆ ಉಂಡಿನ ಕಟ್ಕೊಡ್ವಲ್ರಾಗ್ಯಾರವ್ರು. ಇದಾಗಿತ್ತ ನಮ್ದು ಇವತ್ತಿನ ಉಂಡೆ ರೆಸಿಪೀಸ್ ಇದ್ದ ವ್ಲಾಗ. ಹೆಂಗೆ ಅನಿಸ್ತು ಅಂಥೇಳಿ ಕಮೆಂಟ್ ಒಳಗೆ ಹೇಳ್ರಿ. ಇಷ್ಟ ಆದರೆ ಲೈಕ್ ಮಾಡಿರಿ. ಮತ್ತು ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾ ಇದ್ರದ್ದು ಫುಲ್ ರೆಸಿಪಿ ಅಂತೂ ಹಾಕಿಲ್ಲ, ಯಾಕಂದ್ರೆ ನಾರ್ಮಲಾಗಿ ಎಲ್ಲರೂ ಇದೇ ಥರ ಮಾಡ್ತಾರೆ. ಸೊ ನಿಮಗೇನಾದರೂ ನನ್ನ ರೆಸಿಪಿ ಇಷ್ಟ ಆಗಿ ಬೇಕನ್ಸಿದ್ರೆ ರೆಸಿಪಿ ಅಂತ ಕಮೆಂಟ್ ಮಾಡಿರಿ. ನಾನು ನೆಕ್ಸ್ಟ್ ಡೀಟೇಲಾಗಿ ಒಂದು ವಿಡಿಯೋನ ಮಾಡಿ ಕೊಡ್ತೀನಿ ನಿಮಗೆ. ನಾವಿಲ್ಲಿ ಎಲ್ಲ ಉಂಡಿಗೂ ಬಳಸಿದ್ದ ಆರ್ಗ್ಯಾನಿಕ್ ಬ್ಲ್ಯಾಕ್ ಕಲರ್ ಬೆಲ್ಲ, ಕರಿ ಬೆಲ್ಲ. ಯಾಕಂದ್ರೆ ನಮ್ಮ ಮನೆಯವರು ಅಷ್ಟಾಗಿ ಸಕ್ರೆ ಸೇರೋಂಗಿಲ್ಲ. ಅದ್ರೊಳಗೂ ಇದು ಕೆಂಪು ಕಲರ್ ಬೆಲ್ಲಕ್ಕಂತೂ ಮೊದಲೇ ಸೇರೋಂಗಿಲ್ಲ. ಅವರು ಯೂಸ್ ಮಾಡಿದ್ರು ಈ ಕರಿ ಬೆಲ್ಲನ ಯೂಸ್ ಮಾಡಿರಿ ಅಂತ ಹೇಳ್ತಾರೆ ನಮ್ಗೆ. ಹಾಗಾಗಿ ಅವ್ರು ಕರಿ ಬೆಲ್ಲನ ತೊಗೊಂಬಂದಿದ್ರೆ ಆರ್ಗ್ಯಾನಿಕ್, ನಾವು ಅದೇ ಯೂಸ್ ಮಾಡೀವಿ. ಹಾಗಾಗಿ ಸ್ವಲ್ಪ ಕಲರ್ ಒಳಗೆ ಅಷ್ಟು ಕಲರ್ ಕಾಣತ್ತಿಲ್ಲ.